ನಾವು ಕನ್ಸ್ಗಳು ಇಟ್ಕೊಂಡು ಹೋಗ್ಬಿಟ್ಟು ಕೈಕಾಲು ಮುರ್ಕೊಂಡು ಬರ್ತೀವಿ ಅಂತ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಇಟ್ ವಾಸ್ ನಾಟ್ ಫೇರ್. ಅಂಡ್ ಇಷ್ಟು ರಫ್ ಆಗಿ ನಾವು ನಡೆಸಬೇಕು ಅಂತ ಇಟ್ಟಿದ್ರೆ ಅವ್ರು ರಫ್ ಆಗಿರೋ ಕಂಟೆಸ್ಟೆಂಟ್ಸ್ ನ ಅವರು ಆಡಿಷನ್ಸ್ ಹಾಗೆ ಇಟ್ಬೇಕಿತ್ತು. ಲೈಕ್ ಇವಾಗ ನೀವು MTV ರೋಡೀಸ್ ನೋಡಿ, ಎಷ್ಟು ಟಫ್ ಟಾಸ್ಕ್ ಇರುತ್ತೆ, ಬಟ್ ಅವ್ರ ಆಡಿಷನ್ಸ್ ಅಷ್ಟೇ ಟಫ್ ಇರುತ್ತೆ. ಅದನ್ನ ಕ್ರ್ಯಾಕ್ ಮಾಡಕ್ಕೆ ಆಗಲ್ಲ. ಪುಷಪ್ಸ್ ಕೇಳ್ತಾರೆ, ಏನೇನೋ ಕೇಳ್ತಾರೆ. ಇದೆಲ್ಲ ನೀವು ಆಗುತ್ತಾ, ಅವಾಗ ಮಾತ್ರ ನೀವು ಸೆಲೆಕ್ಟೆಡ್ ಅಂತಾರೆ. ಸೊ ಈ ತರ ಇವಾಗ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ ನಮ್ ಹೋಸ್ಟ್ ಸೇಮ್, ನೀವು ಫಿಸಿಕಲಿ ಫಿಟ್ ಇಲ್ಲ ಅಂದ್ರೆ ಯಾಕೆ ಬರ್ತೀರಾ ಅಂತ. ಅದನ್ನ ಕೇಳಬೇಕಾಗಿತ್ತಲ್ವಾ? ಹೌದು, ನನಗೆ ಹೇಳಿಲ್ಲ, ಅವ್ರು ಇನ್ನೊಬ್ರು ಕಂಟೆಸ್ಟೆಂಟ್ ಕೇಳಿದ್ರು. ಸೊ ನನಗೆ ಹೇಳಿದ್ರೆ ನಾನು ಡೆಫಿನೆಟ್ಲಿ ಹೇಳ್ತಿದ್ದೆ, ಬಟ್ ಐ ವುಡ್ ಹ್ಯಾವ್ ಟೋಲ್ಡ್ ಹಂಗಿದ್ರೆ ನೀವು ಆಡಿಷನ್ಸ್ ಮಾಡಬೇಕಿತ್ತು, ಹಾಗೆ ಫಿಟ್ನೆಸ್ ಆಡಿಷನ್ಸ್ ಮಾಡಬೇಕಿತ್ತು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಯಾವುದೇ ರಿಯಾಲಿಟಿ ಶೋಗೆ ಮಂತ್ಸ್ ಟುಗೆದರ್ ಹೋಗೋದಿದ್ರೆ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಅಂತ ಕೇಳ್ತಾರೆ. ನೀವು ಹೋಗಿ ಜನರಲ್ ಹೆಲ್ತ್ ಚೆಕ್ಅಪ್ ಮಾಡ್ಕೊಂಡು ನಾವು ಫಿಟ್ ಇದೀವಿ, ನಮ್ಗೆ ಈ ರೋಗಗಳು ಇಲ್ಲ, ನಮ್ಗೆ ಇದೆಲ್ಲ ಪ್ರಾಬ್ಲಮ್ಸ್ ಮುಂಚೆಯಿಂದ ಇದೆ, ಇದೆಲ್ಲ ಟ್ಯಾಬ್ಲೆಟ್ಸ್ ಬೇಕು, ಅಥವಾ ನಾನು ಅನ್ಫಿಟ್ ಅಂದ್ರೆ ಡಾಕ್ಟರ್ ಸೈನೇ ಮಾಡಲ್ಲ ಅದು. ಸೊ ಇವಾಗ ಸಪೋಸ್ ಯಾರಿಗಾರು ಎಕ್ಸಿಸ್ಟಿಂಗ್ ಹೆಲ್ತ್ ಆಸ್ಮಾ ಇತ್ತು, ಏನೋ ಹೆಲ್ತ್ ಕಂಡೀಷನ್ ಇತ್ತು, ಅವ್ರು ಹೇಳಿಲ್ಲ ಅದು ಆಡಿಷನ್ ಅಲ್ಲಿ, ಅಲ್ಲಿ ಬಂದ್ ಏನೋ ಆಯ್ತು, ಏನ್ ಅನ್ಕೋತಾರೆ ಜನರು, ಓ ಇಲ್ಲಿ ಬಂದ್ಮೇಲೆ ಹಿಂಗಾಯ್ತು, ಇದು ಎಕ್ಸಿಸ್ಟಿಂಗ್ ಕಂಡೀಷನ್. ಸೊ ಹೂಸ್ ದ ರೆಸ್ಪಾನ್ಸಿಬಲ್?